ಕಲಾವಿದರನ್ನ ದೂರದಲ್ಲಿ ನೋಡಿ. ಹಾಯ್ ಪ್ರಥಮ್, ನಿನ್ ಸಿನಿಮಾ ನೋಡ್ದೆಪ್ಪ, ನಿನ್ ಯಾವ್ದೋ ಇಂಟರ್ವ್ಯೂ ನೋಡ್ದೆ ಕಣ, ಮೊನ್ನೆ ಕರ್ನಾಟಕದಲ್ಲಿ ಸಾಂಗ್ ನೋಡ್ದೆ ಕಣ, ಅಷ್ಟಕ್ಕೆ ಇಟ್ಕೊಳ್ಳಿ. ಮೊನ್ನೆ ಏನ್ ಮಾಡ್ದೆ ಗೊತ್ತಾ ಸರ್, ಬೈದ್ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ. ಮೊನ್ನೆ ಬರ್ತಾ ಇದ್ದೀನಿ, ಒಂದು ಶೋ ಮುಗಿಸ್ಕೊಂಡು ನಮ್ದೇ ಟೀಸರ್ ಲಾಂಚ್ ಯಾವ್ದೋ ಪ್ರೋಗ್ರಾಮ್ಗೆ ಏನೇನ್ ಬೇಕು ಸ್ಟುಡಿಯೋ ಹತ್ರ ಬಂದ, ಹಾಯ್ ಪ್ರಥಮ್ ಬಾಸ್ ಅಂತ ಫೈಡ್ ಕಪಾಲ್ ಕೊಡದೆ ಅವ್ನಿಗೆ. ನೋಡ್ದ, ಫೈಡ್ ಒಂದು ಬಿಟ್ಟೆ. ಪ್ರಥಮ್ ಬಾಸ್ ಅಲ್ಲ, ಪ್ರಥಮ್ ಅಷ್ಟೇ. ನೀನ್ ಬಾಸ್ ಅಂದ್ರೆ ನಾನ್ ನಿಂಗೊಂದು ತನ್ನ ಕೊಟ್ಟಿದ್ದೀನ, ನನ್ನಿಂದ ನಿಂಗೆ ಏನ್ ಒಳ್ಳೇದಾಗಿದೆ ಹೇಳು ಅಂದೆ. ಅಲ್ಲ ಬಾಸ್, ಪುನಃ ಬಾಸ್ ಅಂದ್ರೆ ಹೊಡಿತೀನಿ ಕಪಾಲಕ್ಕೆ. ನೀನ್ ಬಾಸ್ ಅಂದ್ರೆ ನಂಗೆ ಮದ ಇರುತ್ತೆ, ನಂಗೆ ತಲೆ ತಿರುಗುತ್ತೆ. ನಾನೇನ್ ಮಾಡ್ತೀನಿ, ನಾನು ನೋಡಿದ್ದೆ ಸರಿ, ನಾನು ಹಿಂಗ್ ನೋಡ್ಕೊಂಡು ಹೋಗುದು, ಹಿಂಗ್ ಬರೋದು. ಆಮೇಲೆ ಈಗ ಪ್ರಥಮ್ ಬಂದಾಗ ಹಿಂಗ್ ತಿರುಗ್ತೀನಿ ನಾನು. ಈಗ ಬಾಸ್ ಆಗ್ಬಿಟ್ರೆ ಹಿಂಗೆಲ್ಲ ಮಾಡ್ಸಕ್ ಶುರು ಮಾಡ್ತೀನಿ. ನಾನ್ ಮಾಡ್ಬೇಕಾದ್ದು ಈ ಹುಡುಗನ ಕೈಲಿ ಮಾಡಿಸ್ತೀನಿ. ಅವೆಲ್ಲ ಬೇಡ. ಪ್ರಥಮ್ ಆಗಿರೋಗ್ ಬಿಡಿ. ಯಾವ ಕಲಾವಿದ್ರು ಬಾಸ್ ಅಲ್ಲ. ಕರ್ನಾಟಕದಲ್ಲಿ ಕನ್ನಡ ಬಾಸ್, ಕನ್ನಡಿಗರು ನನಗ್ ಬಾಸ್, ನಿಮಗ್ ಜನ್ಮ ಕೊಟ್ಟ ಅಪ್ಪ ಅವ್ವ ನಿಮಗ್ ಬಾಸ್. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ.